ಸ್ನೇಹಿತರಿಗೆ ನಮಸ್ಕಾರ. ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರಿಗೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ನೋಡ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ ಮಳೆಗಾಲ ಶುರುವಾಗಿದೆ. ಕೆಲವೊಂದು ರಾಜ್ಯಗಳಲ್ಲಿ ತುಂಬ ಅತಿ ಹೆಚ್ಚು ಮಳೆ ಬೀಳ್ತಾ ಇದೆ. ಅತಿ ಹೆಚ್ಚು ಮಳೆಗೆ ಅಲ್ಲಿರುವಂಥ ಎಲ್ಲ ಕೆರೆ ಕುಂಟೆಗಳೆಲ್ಲ ತುಂಬಿ ಜಲಾಶಯಗಳೆಲ್ಲ ತುಂಬ್ತಾ ಇದ್ದಾವೆ. ಇಡೀ ನಮ್ಮ ದೇಶದ ಕೆಲವೊಂದು ರಾಜ್ಯಗಳಲ್ಲಿ ತುಂಬಾ ಡ್ಯಾಮ್ಗಳೆಲ್ಲ ತುಂಬಿ ಹರಿತಿದ್ದಾವೆ. ಅದೇ ರೀತಿಯಲ್ಲಿ ಇವತ್ತು ಮಹಾರಾಷ್ಟ್ರದ ಲಾನ್ವಾ ಅಂಥೇಳಿ ಜಲಾಶಯ ತುಂಬ ಹರಿತಿದೆ. ಸ್ನೇಹಿತರೆ, ಮಹಾರಾಷ್ಟ್ರದಲ್ಲಿ ಅಲ್ಲ, ನಮ್ಮ ಇಡೀ ದೇಶದಲ್ಲೇ ಒಂದು ಸುಂದರವಾದ ನೋಟ ಅಂದರೆ, ಪ್ರಕೃತಿ ಅಂದರೆ ಮಹಾರಾಷ್ಟ್ರದ ಲಾನ್ವಾ ಅಂಥೇಳಿ. ಲಾನ್ವಾ ಅನ್ನೋದು ಒಂದು ಏನು ಸ್ವರ್ಗನೇ ಭೂಮಿ ಮೇಲೆ ಬಂದು ನಿಂತ್ಕೊಂಡಾಗಿರುತ್ತೆ. ನಮ್ಮ ರಾಜ್ಯ ಕರ್ನಾಟಕದ ಜೋಗ ಜಲಪಾತ ಹೇಗಿರುತ್ತೆ, ಜೋಗ ಜಲಪಾತ ಯಾವ ರೀತಿ ಇರುತ್ತೆ, ಅದಕ್ಕಿಂತ ಸುಂದರವಾಗಿರುತ್ತೆ. ಎಲ್ಲಿ ನೋಡ್ರೂ ತುಂಬ ಸುಂದರವಾದ ಮರ ಗುಡ್ಡ ಪ್ರದೇಶಗಳು, ತುಂಬ ದೊಡ್ಡ ದೊಡ್ಡ ಮರಗಳು, ಅತಿ ಹೆಚ್ಚು ಪ್ರಕೃತಿಯನ್ನು, ಅತಿ ಹೆಚ್ಚು ಮರಗಳನ್ನು ಹೊಂದಿರುವಂತಹ ಈ ಜಾಗ ಮಹಾರಾಷ್ಟ್ರದ ಲಾನ್ವಾ ಅಂಥೇಳಿ. ಆ ಜಾಗದಲ್ಲಿ ಲಾನ್ವಾ ಜಲಾಶಯ ಅಂದರೆ ಇಡೀ ಫೇಮಸ್, ಇಡೀ ಮಹಾರಾಷ್ಟ್ರ. ಆ ಜಲಾಶಯ ತುಂಬಿದೆ ಅಂದರೆ ಇಡೀ ಬಾಂಬೆ ಎಲ್ಲ ಅಲ್ಲಿ ಬರುತ್ತೆ ನೋಡೋಕ್ಕೆ. ಸ್ನೇಹಿತರೆ, ನಾವು ಪ್ರತಿಯೊಬ್ಬರು ಒಂದು ಪ್ರಕೃತಿಯಾಗಿ ನೋಡೋದು, ಆನಂದಿಸೋದು ಸಹಜ ಗುಣ. ಆದರೆ ನೋಡಿ ಆನಂದಿಸಿ, ಆದರೆ ಆ ನೋಡುವುದನ್ನು ಬೇರೆಯವರು ತೋರಿಸ್ಬೇಕು ಅಂಥೇಳಿ ಈ ಫೋಟೋಗಳು ತೊಗೊಳ್ಳೋದು, ವಿಡಿಯೋಗಳು ತೊಗೊಳ್ಳೋದು, ಸೆಲ್ಫಿಗಳು ತೊಗೊಳ್ತಾರೆ ನೋಡಿ. ಎಲ್ಲಾದರೂ ತೊಗೊಳ್ಳಿ ಮನೆಗಳಲ್ಲಿ, ಆದರೆ ನೀರಲ್ಲಿ ಹೋಗಿ ತಗೊಳ್ಳೋದು, ಬೆಂಕಿಯಲ್ಲಿ ಹೋಗಿ ತಗೊಳ್ಳೋದು ಮಾಡಿದ್ರೆ ನೋಡಿ, ಯಾವುದು ಜೊತೆಯಲ್ಲಾದರೂ ನೀವು ಸರಸಾಟ ಆಡಿ. ನೀರಿನ ಜೊತೆ ಸರಸಾಟ ಆಡಬಾರ್ದು. ದೊಡ್ಡವರು ಹೇಳ್ತಾರೆ, ನೀರಿನ ಜೊತೆ ಸರಸಾಟ ಆಡೋಕ್ಕೆ ಹೋದರೆ ಪ್ರಾಣ ಹೋಗುತ್ತೆ. ಅದೇ ರೀತಿ ಬೆಂಕಿಯ ಜೊತೆ ಸರಸಾಟ ಆಡೋಕ್ಕೆ ಹೋದರೆ ಖಂಡಿತವಾಗಿ ಸಾವು ಖಚಿತ ಅಂತ. ಆ ರೀತಿಯ ಘಟನೆ ಇವತ್ತು ಇಡೀ ಮಹಾರಾಷ್ಟ್ರ ತುಂಬಾ ಒಂಥರ ಬೆಚ್ಚಿ ಬೀಳುವಂತಹ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಅದು ಏನಂತ ಹೇಳಿದ್ರೆ, ಲಾನ್ವಾ ಜಲಾಶಯಕ್ಕೆ ತುಂಬಿ ಹರಿತಾ ಇರೋ ಜಲಾಶಯ ನೋಡೋದಕ್ಕೆ ಮಹಾರಾಷ್ಟ್ರದಿಂದ ಒಂದು 18 ಜನ ಒಂದು ಕುಟುಂಬದವರು ಹೋಗ್ತಾರೆ. ಹೋಗಿ ನೋಡ್ತಾ ಇರ್ತಾರೆ. ತುಂಬ ಸಂತೋಷವಾದ ನೋಡಿ, ನೋಡೋದು ಒಂದು, ನಾನು ಹೇಳಿದಲ್ವಾಗಲೇ, ನೋಡಿ ನಮ್ಮ ಕಣ್ಣಿಂದ ನಾವು ನೋಡಿ ಆನಂದಿಸಿಕೊಳ್ಳೋದು ಒಂದು ಗುಣ. ಅದನ್ನು ಇಟ್ಕೊಳ್ಳಿ ಹೊರತು ಬೇರೆಯವ್ರಿಗೆ ತೋರಿಸ್ಬೇಕಂತ ಸೆಲ್ಫಿ ತೊಗೊಳ್ಳೋದು, ಸ್ಟೇಟಸ್ಗೆ, ವಾಟ್ಸಪ್ಗೆ, ಗ್ರೂಪ್ಸ್ಗಳಿಗೆ, ಇನ್ಸ್ಟಾಗ್ರಾಮ್ಗೆ, ಫೇಸ್ಬುಕ್ಕಿಗೆ ಅಂತ ಹಾಕಬೇಕಂತ ಏನಾದರೂ ಫೋಸ್ಗಳು ಕೊಡೋಕ್ಕೆ ಹೋದರೆ ಪ್ರಾಣಿಗಳ ಜೀವಗಳು ಹೋಗುತ್ತೆ ಅಂಥೇಳಿ ಈ ಸಂದೇಶ, ಈ ವಿಡಿಯೋ ನಮಗೆಲ್ಲರಿಗೂ ಅನುಕೂಲ ಆಗುತ್ತೆ. ಯಾಕೆಂದರೆ ಈ ಮುಂದಿನ ದಿನಗಳಲ್ಲಿ ಮಳೆ ತುಂಬಿ ಹರಿಯುತ್ತೆ, ಎಲ್ಲ ಜಲಾಶಯಗಳು ಹರಿತಾ ಇರ್ತವೆ. ತಾವೆಲ್ಲ ಹೋಗ್ತೀರಾ, ಕೆರೆಗಳು ತುಂಬಿದಾಗ ನೋಡೋಕ್ಕೆ ಹೋಗ್ತೀರಾ, ಜಲಾಶಯಗಳು ತುಂಬಿದಾಗ ನೋಡೋಕ್ಕೆ ಹೋಗ್ತೀರಾ. ಆದರೆ ಎಚ್ಚರ ವಹಿಸಿ ಸ್ನೇಹಿತರೆ, ಯಾಕೆಂದರೆ ಪ್ರಾಣ ಹೋದರೆ ಇಡೀ ಪ್ರಪಂಚದಲ್ಲಿ ಏನು ಸಿಕ್ಕಿದ್ರೂ ಪ್ರಾಣ ಹೋದರೆ ಸಿಗಲ್ಲ. ಎಷ್ಟು ಕೋಟಿಗಳಿದ್ರೂ ಇದೊಂದು ದೇವರ ಒಂದು ಸೃಷ್ಟಿ ಅಂತ ಹೇಳ್ಬೋದು. ಒಬ್ಬ ಮನುಷ್ಯನಿಗೆ ಜೀವ ಹೋದ್ಮೇಲೆ ನೀವು ಏನು ದುಡ್ಡು ತಂದು ಸುರಿದ್ರೂ ಜೀವ ಬರಲ್ಲ. ಆ ರೀತಿ ಇರೋದರಿಂದ ನಮ್ಮ ಪ್ರಾಣ ನಾವು ಕಾಪಾಡ್ಕೋಬೇಕು. ಇದು ನಾನು ಏನಕ್ಕೆ ಪದೇ ಪದೇ ಹೇಳ್ತಿದ್ದೆ ಅಂದರೆ, ಇವತ್ತಿನ ದಿನಗಳಲ್ಲಿ ನೀರು ನೋಡೋಕ್ಕೆ ಹೋಗೋದು, ಮತ್ತು ಆ ನೀರಿನ ಜೊತೆ ಸರಸಾಟ ಆಡೋಕ್ಕೆ ಹೋಗೋದು, ಸೆಲ್ಫಿಗಳು ತೊಗೊಳಕ್ಕೆ ಹೋಗೋದು, ಅವೆಲ್ಲ ಮಾಡೋದ್ರಿಂದ ಎಷ್ಟೋ ಜನ ಬಲಿಗಳಾಗ್ತಾಯಿದ್ದಾರೆ. ನೀರಲ್ಲಿ ಒಂದು ಏನು ಈಜುಕೊಳೆ ಕುಡಿ ಸಾಯ್ತಾ ಇದ್ದಾರೆ. ಮತ್ತು ಮೇಲ್ಗಡೆಯಿಂದ ಧುಮುಕುವಾಗ ವಿಡಿಯೋಗಳು ತೊಗೋಬೇಕಂತ ಧುಮುಕೋಕ್ಕೆ ಹೋಗಿ ಸಾಯ್ತಾ ಇದ್ದಾರೆ. ಆದರೆ ಇವತ್ತು ಧುಮುಕಿರೋದಲ್ಲ, ಇವರು ಏನು ಮಾಡ್ತಾರೆ ಅಂದರೆ, ಸುದ್ದಿಗೆ ಬರೋದಾದರೆ ಸ್ನೇಹಿತರೆ 18 ಜನ ಈ ಲಾನ್ವಾ ಜಲಾಶಯ ನೋಡೋಕ್ಕೆ ಹೋಗ್ತಾರೆ. ಜಲಾಶಯದಲ್ಲಿ ನೋಡ್ತಿರ್ತಾರೆ, ಎಲ್ಲ ದೂರದಿಂದ ಸಂತೋಷ ಪಡ್ತಿರ್ತಾರೆ. ಆದರೆ ಈ ಗ್ಯಾಂಗ್ ಇರುತ್ತಲ್ವ, 18 ಜನ ಹೋಗಿರ್ತಾರೆ. ಅದರಲ್ಲಿ 9 ಜನ ಏನು ಮಾಡ್ತಾರೆ, ನೀರು ಸ್ವಲ್ಪ ಕಡಿಮೆ ಹರಿತಾ ಇರುತ್ತೆ, ಮಧ್ಯದಲ್ಲಿ
ಕಡಿಮೆ ಅಂದರೆ ಒಂದು ಸ್ವಲ್ಪ ರಭಸ ಹೋಗ್ಬೋದು. ಆ ಮಟ್ಟಕ್ಕೆ ಹೋಗಿ ಇವರು ಮಧ್ಯದಲ್ಲಿ ನಿಂತ್ಕೊತಾರೆ. ಏನಕ್ಕೆ ಗೊತ್ತಾ, ಗ್ರೂಪ್ ಫೋಟೋ ತೊಗೊಳಕ್ಕೆ ಯಾರು ಕಳಿಸ್ಬೇಕು ಇವ್ರು ಗ್ರೂಪ್ ಫೋಟೋ. ನೋಡಿ, ಗ್ರೂಪ್ ಫೋಟೋ ತೊಗೋಬೇಕಂತ ಹೇಳಿ ಮಧ್ಯದಲ್ಲಿ, ಜಲಾಶಯದ ಮಧ್ಯದಲ್ಲಿ ನೀರು ಹರಿತಾ ಇರ್ತಲ್ವ, ಡ್ಯಾಮ್ದು ಜಲಾಶಯದ ಮಧ್ಯದಲ್ಲಿ ಹೋಗಿ ನಿಂತ್ಕೊತಾರೆ ಫೋಟೋಗೋಸ್ಕರ. ನೋಡಿ ಏನು ಹುಚ್ಚರು ಇವರು, ಯಾವ ಹುಚ್ಚರು ಅಂತ ಹೇಳಬೇಕು, ಇವ್ರಿಗೆ ಅರ್ಥ ಆಗ್ತಿಲ್ಲ ನನಗೆ. ಇವರು ಮಧ್ಯದಲ್ಲಿ ಹೋಗಿ ನಿಂತ್ಕೊತಾರೆ, ಫೋಟೋ ತೊಗೊತಿರ್ತಾರೆ, ಕೆಲವು ವೀಡಿಯೋ ತೊಗೊತಿರ್ತಾರೆ. ತಗೊಳ್ಳೋ ಸಮಯದಲ್ಲಿ ಏನಾಗುತ್ತೆ ಅಂದರೆ ಬರ್ತಾ ಇವ್ರ ಗಮನ ಎಲ್ಲ ಫೋಟೋ ತೆಗಿತಾ ಇರ್ತಾನಲ್ವ, ವಿಡಿಯೋ ತೆಗಿತಾ ಇರ್ತಾನಲ್ವ, ಅವ್ರ ಕಡೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಮೇಲ್ಗಡೆಯಿಂದ ಏನಾಗುತ್ತೆ ಅಂದರೆ ಜಲಾಶಯಗಳಲ್ಲಿ ತುಂಬ ಒಳಹರಿವು ಜಾಸ್ತಿ ಬರೋದರಿಂದ, ನೀರು ಆಚೆಯಿಂದ ನೀರು ಡ್ಯಾಮ್ಗೆ ಜಾಸ್ತಿ ಬರೋದರಿಂದ ಅಲ್ಲಿ ಡ್ಯಾಮ್ ಮೇಂಟೆನೆನ್ಸ್ ಮಾಡೋದು ಡೋರ್ಗಳು ಅಂದರೆ ಬಾಗಿಲುಗಳು ಇರ್ತವೆ ಜಲಾಶಯಕ್ಕೆ. ಕೆಲವೊಂದು ಬಾಗಿಲುಗಳು ಬಿಡುಗಡೆ ಮಾಡ್ತಾರೆ ಜಾಸ್ತಿ, ಹೇಳೋಕ್ಕಾಗಲ್ಲ ಯಾವಾಗ ಬಿಡುಗಡೆ. ನೀರಿನ ರಭಸ ಜಾಸ್ತಿ ಆಚೆಯಿಂದ ಡ್ಯಾಮ್ಗೆ ನೀರು ಸೆರೆಗೆ ಬಂದಾಗ ಈ ಡ್ಯಾಮ್ನಿಂದ ಅಣೆಕಟ್ಟಿನ ಏನು ಬಾಗಿಲುಗಳಿರುತ್ತೆ ತೆಗೀತಾರೆ. ಯಾವಾಗ ಬಾಗಿಲುಗಳು ತೆಗೆದ್ರೋ ನೀರಿನ ರಭಸ ಜಾಸ್ತಿ ಆಗುತ್ತೆ. ಇವರು ಗಮನ ಎಲ್ಲ ವಿಡಿಯೋ ತೆಗೆಯೋದ್ರಲ್ಲಿ ಫೋಟೋದಲ್ಲಿ ಇತ್ತಲ್ವ, ಬರ್ತಾ ಜೋರಾಗುತ್ತೆ ರಭಸದ ನೀರು. ಅವಾಗ ಭಯ ಶುರುವಾಗುತ್ತೆ ಇವ್ರಿಗೆ. ಭಯ ಯಾವ ರೀತಿ ಆಗುತ್ತೆ ಅಂದರೆ, ಆ ವಿಡಿಯೋದಲ್ಲಿ ತುಂಬಾ ಪೂರ್ತಿ ವಿಡಿಯೋ ನೋಡಿದ್ರೆ ಭಯ ಆಗುತ್ತೆ ಸ್ನೇಹಿತರೆ. ಏನಾಗುತ್ತೆ ಅಂತ ತುಂಬ ಜೋರಾಗಿ ರಭಸವಾಗಿ ಬರ್ತಾ ಇರುತ್ತೆ ನೀರು. 9 ಜನನೂ ಒಬ್ರಿಗೊಬ್ರು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ. ದಡದಲ್ಲಿ ಇರೋರು ಇನ್ನೂ ಉಳಿದ 9 ಜನ ಬೇರೆ ಅವರು ಹೇಳ್ತಿರ್ತಾರೆ, ಏನು ಭಯ ಬಿಡಿ, ಒಬ್ರಿಗೊಬ್ರು ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಬರ್ತಾ ಏನೋ ನೀರು ಕಡಿಮೆ ಆದಾಗ ಕಡಿಮೆ ಆಗಿಬಿಡುತ್ತೆ ಅಂತ ಇವರು ಯೋಚನೆ ಮಾಡಿದ್ದಾರೆ. ಕನಿಷ್ಠ ಪಕ್ಷ ಈ ಆಚೆ ಬರೋಕ್ಕೂ ಪ್ರಯತ್ನ ಪಟ್ಟಿಲ್ಲ. 9 ಜನನೂ ಸ್ವಲ್ಪ ಜಾಸ್ತಿ ಆಗ್ತಾ ಅಲ್ಲೇ ನಿಂತ್ಕೊಳ್ಳೋದು ಬಿಟ್ಟು ಆಚೆ ಬರೋಕ್ಕೆ ಪ್ರಯತ್ನ ಪಡದೆ ಅಲ್ಲೇ ಗಟ್ಟಿಯಾಗಿ ಒಬ್ರಿಗೊಬ್ರು ನಿಂತ್ಕೊಂಡು ಹಿಡಿತಾರೆ. ಆದರೆ ಈ ನೀರಿನ ರಭಸ ಕಡಿಮೆ ಆಗಲ್ಲ, ಬದಲಾಗಿ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಿರ್ತಾ ನೋಡ್ತಾ ಎಲ್ಲರೂ ವಿಡಿಯೋ ತೆಗೀತಾ ಇರ್ತಾರೆ, ಹಾಗೆ ಕೂಗಾಡ್ತಾ ಇರ್ತಾರೆ. ಇವರ ಉಳಿದ 9 ಜನ ಕೂಗಾಡ್ತಾ ಇರ್ತಾರೆ, ಯಾರಾದರೂ ಕಾಪಾಡಿ. ಯಾರು ಕಾಪಾಡ್ತಾರೆ ಹೇಳಿ? ಆ ರೀತಿ ರಭಸವಾಗಿ ನೀರು, ಒಬ್ಬರು ಪ್ರಾಣ ಒಬ್ಬರು ಕಾಪಾಡ್ಕೊಳ್ಳೋದು ಅವ್ರ ಕಡೆ ನೋಡ್ತಾರೆ ಹೊರತು ಅಲ್ಲಿ ಯಾರಂತ ಕಾಪಾಡ್ತಾರೆ? ಏನು ಅಷ್ಟು ರಭಸವಾಗಿ ನೀರು. ತಕ್ಷಣಕ್ಕೆ ಏನಾದ್ರು ಹಗ್ಗಗಳಿರುತ್ತಾ ಇಡೀ ಜಲಾಶಯಗಳ ಹತ್ರ? ಆ ರೀತಿ ಕೂಗಾಡ್ತಾರೆ, ಕಾಪಾಡಿ ಅಂತ ಹೇಳ್ಕೊತಾರೆ. ಆದರೆ ನೀರಿನ ರಭಸ ಜಾಸ್ತಿ ಆಗ್ತಾ ಅತಿ ಹೆಚ್ಚು ಆಗ್ತಾ ಒಬ್ಬರಿಂದ ಒಬ್ಬರು ಕೊಚ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಾರೆ. 9 ಜನದಲ್ಲಿ ಮೊದಲು 3 ಜನ ಕೊಚ್ಕೊಂಡು ಹೋಗ್ಬಿಡ್ತಾರೆ. 3 ಜನ ಕೊಚ್ಕೊಂಡು ಹೋದರೆ ಮತ್ತೆ ಉಳಿದ 6 ಜನ ಇರ್ತಾರೆ. 6 ಜನ ಗಟ್ಟಿಗೆ ಹಿಡ್ಕೊಂಡಿರ್ತಾರೆ, ಹಂಗೆ ನಿಂತ್ಕೊಂಡು. ಆದರೆ ಮತ್ತೆ ಇಬ್ಬರು ಹೋಗ್ತಾರೆ, ಆ ರೀತಿ ಎಲ್ಲ ಪೂರ್ತಿ 9 ಜನನೂ ಕೊಚ್ಕೊಂಡು ಹೋಗ್ಬಿಡ್ತಾರೆ ಸ್ನೇಹಿತರೆ. ಆ ಸುದ್ದಿಯ ವಿಡಿಯೋ ನೋಡಿದ್ರೆ ಮೈ ಜುಮ್ ಅನ್ನುತ್ತೆ. ನೀರಿನ ಜೊತೆ ಅದಕ್ಕೆ ಸರಸಾಟ ಆಡಬೇಡಿ ಅಂತ ಹೇಳೋದು. ಅದರಲ್ಲಿ ಒಂದು ತಾಯಿ, 26 ವರ್ಷ ಆದ ತಾಯಿ 2 ವರ್ಷದ ಮಗುಗೆ ಎತ್ಕೊಂಡಿರುತ್ತೆ. ನೋಡಿ ಏನು ಹುಚ್ಚೂರು ಇವರು. 2 ವರ್ಷದ ಮಗುಗೆ ಎತ್ಕೊಂಡು ಮಧ್ಯದಲ್ಲಿ ಜಲಾಶಯ ಮಧ್ಯದಲ್ಲಿರುತ್ತೆ. ಆ ಮಗುನೂ ಹೊರಟೋಗುತ್ತೆ ಕೊಚ್ಕೊಂಡು, ತಾಯಿನೇ ಹೊರಟೋಗುತ್ತೆ. ಒಂದು ಮದುವೆ ಆಗೋರು ಹುಡುಗಿಯರು ಇಬ್ಬರು ಇರ್ತಾರೆ, ಅವರು ಕೊಚ್ಕೊಂಡು ಹೋಗ್ತಾರೆ. ಅವ್ರ ಅಪ್ಪ ಅಮ್ಮ ಇರ್ತಾರೆ, ಅವರು ಹೊರಟೋಗ್ತಾರೆ. ಪೂರ್ತಿ 9 ಜನನೂ ಜಲಪಾತಕ್ಕೆ ಅವ್ರು ಬಲಿ ಕೊಟ್ಟಂಗಾಯಿತು. ಏನಕ್ಕೆ ಬೇಕು ನೋಡಿ, ಬೇರೆ ಉಳಿದವರೆಲ್ಲ ಅಲ್ಲಿ ದೂರದಿಂದ ನೋಡ್ತಿದ್ರಲ್ವ, ಇವರು ಹಾಗೆ ನೋಡ್ಬೋದಲ್ವ. ನೋಡಿ, ನಾವು ಅಷ್ಟು ದೂರ ಹೋಗಿರ್ತೀವಿ, ನಾವು ನೋಡಿ ನಮ್ಮ ಕಣ್ಣಿಂದ ನಮ್ಮ ಸಂತೋಷ ನಾವು ಪಡಿಬೇಕು ಹೊರತು ಆ ಸಂತೋಷವನ್ನು ಫೋಟೋಗಳು ತೊಗೊಂಡು ವೀಡಿಯೋಗಳು ತೊಗೊಂಡು ಬೇರೆಯವ್ರಿಗೆ ತೋರಿಸ್ಬೇಕಂತೀವಿ. ನೋಡಿ, ಆ ಹುಚ್ಚು ಕಡಿಮೆ ಮಾಡಿಕೊಂಡ್ರೆ ನಿಮ್ಮ ಜೀವ ಉಳಿಯುತ್ತೆ. ಎಷ್ಟೋ ಜನ ಬೈಕ್ ಕೆಲವು ನನಗೆ ತುಂಬ ಕೋಪ ಬರುತ್ತೆ ಸ್ನೇಹಿತರೆ. ಎಷ್ಟೋ ಕಷ್ಟಪಟ್ಟು ಕೆಲವರು ನೋಡಿ, ಇವ್ರ ಪ್ರಾಣ ಆಗಿತ್ತು, ಇವ್ರು ನಂಬ್ಕೊಂಡಿರೋ ಕೆಲವು ಅಪ್ಪ ಅಮ್ಮ ಇರ್ತಾರೆ. ಇವ್ರದ್ದೇ ಆದಂತಹ ಕೆಲವೊಂದು ಕಮಿಟ್ಸ್ಮೆಂಟ್ ಇರುತ್ತೆ, ಸಾಲಗಳು ಮಾಡಿರ್ತಾರೋ, ಇನ್ನೊಂದು ಏನೇನು ನಡೀತಾ ಇರುತ್ತೆ. ಎಷ್ಟು ಜನಕ್ಕೆ ತೊಂದರೆ ಆಯಿತು. ಈಗ 9 ಜನ ಸಾವು ಆಯಿತು. ಈಗ ಇವರು ಹೊಣೆಗಾರರು ಯಾರು? ಕೆಲವರು ಕೆಲವರು ಹೇಳ್ತೀನಿ, ಹುಚ್ಚಿಡ್ತಾರೆ. ಕೆಲವರು ಮೆಟ್ಟಲ್ಲಿ ಹೊಡಿಬೇಕನ್ನಿಸುತ್ತೆ. ಹುಡುಗರು ಇಬ್ಬೊಬ್ಬರು ಮಕ್ಕಳಿರ್ತಾರೆ, ಈ ವೀಲಿಂಗ್ ಮಾಡ್ತಾ ಇರ್ತಾರೆ, ಬೋಲಿ ಮಕ್ಕಳು. ಮೆಟ್ಟಲ್ಲೇ ನಾನು ಹೊಡೆದ್ಬಿಟ್ಟಿದ್ದೀನಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಕಾರಲ್ಲಿ ಹೋಗ್ತಾ ಇರುವಾಗ ಕಾಣಿಸ್ಕೊತಾರೆ ವೀಲಿಂಗ್. ಅದರಲ್ಲಿ ಹಿಂದ್ಗಡೆ ಒಬ್ಬನು ಕುತ್ಕೊಂಡಿರ್ತಾನೆ ಹಿಡ್ಕೊಂಡು, ಇನ್ನೊಬ್ಬನು ಒಂದು ವೀಲಲ್ಲಿ ಅಕಸ್ಮಾತ್ ಬ್ಯಾಲೆನ್ಸ್ ತಪ್ಪಿದರೆ ಇಬ್ಬರು ಸ್ಪಾಟ್. ಎಷ್ಟು ಜನ ಸುತ್ತೋಗಿದ್ದಾರೆ ವೀಲಿಂಗ್ ಮಾಡ್ತಾ. ಏನು ರೋಗ ಅನ್ನೋದು. ಪೊಲೀಸ್ ಅಧಿಕಾರಿಗಳು ಇವ್ರಿಗೆ ಮೆಟ್ಟಲ್ಲಿ ಹೊಡೆದು ಶಿಕ್ಷೆ ಹೆಂಗೆ ಕೊಡಬೇಕಂದ್ರೆ ಆ ಶಿಕ್ಷೆ ವಿಡಿಯೋಗಳು ತೋರಿಸ್ಬೇಕು. ಇವರನ್ನು ಸತ್ತೋಗ್ತಾರೆ. ಈ ಬೋಲಿ ಮಕ್ಕಳಿಗೆ ಸಾಕೋಕ್ಕೆ ಅವ್ರಿಗೆ ಅಪ್ಪ ಅಮ್ಮ ಏನೇನೋ ಆಸೆಗಳು ಇಟ್ಕೊಂಡು, ನನ್ನ ಮಗ ಓದಿ ವಿದ್ಯಾವಂತನಾಗಿ ಚೆನ್ನಾಗಿ 4 ಕಾಸು ಸಂಪಾದನೆ ಮಾಡಿ ನಾನು ಆರಾಮಾಗಿರೋಣ ಅಂತ ಅಪ್ಪ ಕಾಯ್ತಾ ಇರ್ತಾನೆ. ಕಷ್ಟಪಟ್ಟು ಚಿಕ್ಕ ಮಗುವಿಗೆ ಒಂದು ಗಿಡ ಸಾಕ್ದಂಗೆ ಸಾಕ್ತಾರೆ ನಿಮಗೆ.
1ನೇ ಕ್ಲಾಸಿಂದ ಆ ತಾಯಿ 9 ತಿಂಗಳು ಎಷ್ಟು ಕಷ್ಟದಿಂದ ಹೊಟ್ಟೆಲಿ ಇಟ್ಕೊಂಡು ಜೀವ ನಿಮಗೆ ಪ್ರಾಣ ಕೊಡ್ತಾರೆ. ನೀನು ಹುಟ್ಟಿದ ಮೇಲೆ ಮಧ್ಯದಲ್ಲಿ ನಿಮ್ಗೆ ಜ್ವರ ಬಂದು ಚಿಕ್ಕ ಮಗು ಇದ್ದಾಗ ಎದ್ದೇ ಕುತ್ಕೊಳ್ತಾ ಇರ್ತಾರೆ ತಾಯಿ, ಈ ಮಗುವಿಗೆ ಜ್ವರ ಬರ್ತೀನಿ ಅಂತ. ಅಪ್ಪ ಅಮ್ಮ ಇಬ್ಬರು ಅಷ್ಟೇ. ನಿಮಗೆ 4ನೇ ವರ್ಷ, 5ನೇ ವರ್ಷ, 6ನೇ ವರ್ಷ, 7ನೇ ವರ್ಷ, 10ನೇ ವರ್ಷವರೆಗೂ ಮಧ್ಯದಲ್ಲಿ ನಿಮ್ಗೆ ಎಷ್ಟು ಸಲ ಜ್ವರ ಬಂದಿತ್ತು. ಜ್ವರ ಬಂದಾಗಲೂ ಅಪ್ಪ ಅಮ್ಮ ತಗೊಳ್ಳೋ ಅಂಥ ಕಷ್ಟ ನನ್ನ ಕಣ್ಮುಂದೆ ನಾನು ನೋಡಿದ್ದೀನಿ. ನನ್ನ ತಮ್ಮನಿಗೆ ಚೆನ್ನಾಗಿರುವಾಗ ನಮ್ಮ ತಾಯಿ, ನಮ್ಮ ಅಪ್ಪ ನಾನು ನೋಡಿದ್ದೀನಿ, ಕಣ್ಮುಂದೆ ನೋಡಿದ್ದೀನಿ. ನಾನು ಸ್ವಲ್ಪ ಬುದ್ಧಿ ಬಂದಾಗ ನಮ್ಮ ತಮ್ಮ ಇದ್ದ, ನನ್ನ ತಮ್ಮನಿಗೆ ಜ್ವರ ಬಂದರೆ ಸಾಕು ಇಡೀ ರಾತ್ರಿಯೆಲ್ಲ ನಮ್ಮ ಅಮ್ಮ ಅಪ್ಪ ಹಗಲೆಲ್ಲ ಎದ್ದು ಕುತ್ಕೊಳ್ಳೋದು, ಮಗು ಮಲಗಿದ್ದಾನ ಅಂಥೇಳಿ. ಅವನ ಮಲಗೋಕ್ಕೋಸ್ಕರ ಇವ್ರು ರಾತ್ರಿ ಎಲ್ಲ ಅಪ್ಪ ಅಮ್ಮ ಜಾಗರಣೆ ಆಗ್ತಾರೆ, ಜ್ವರ ವಾಸಿಯಾಗೋರು ಆ ರೀತಿ ಕಾಪಾಡ್ಕೊಂಡು ಹೋಗ್ತಾರೆ. ಆ ರೀತಿ ಪ್ರತಿಯೊಬ್ಬರ ಅಪ್ಪ ಅಮ್ಮಂದರು ಈ ರೀತಿ ಕಾಪಾಡ್ಕೊಂಡು ನಿಮ್ಮನ್ನು ಸಾಕ್ತಾರೆ. ಕೆಲವು ಹುಚ್ಚು ಬೋಲಿ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ಎಲ್ಲ ಮುಚ್ಕೊಂಡು ಇರಿ, ಸ್ಟೈಲ್ ಮಾಡಿ ವೀಡಿಯೋ ಮಾಡೋಕ್ಕೆ ಹೋಗೋದು, ವೀಲಿಂಗ್ ಮಾಡಿದ್ರೆ ನಿಮ್ಮ ಜೀವ ನೀವು ಹೋಗ್ತಿರೋ ಬೋಲಿ ಮಕ್ಕಳು, ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ನಂಬ್ಕೊಂಡಿರುವಂಥವ್ರು, ಅವ್ರಿಗೆ ಏನಾಗಬೇಕು ಹೇಳಿ? ಅದಕ್ಕೆ ಹೇಳೋದು, ಇವ್ರು ಯಾರೋ ಹುಚ್ಚು ಬೋಲಿ ಜನ, ಇವ್ರು ಯಾರೋ ಒಂದು ವೀಡಿಯೋಗೆ ಫೋಟೋಗೆ ನೋಡ್ಕೊಂಡು ಎಲ್ಲರೂ ದಡದಲ್ಲಿ ನಿಂತ್ಕೊಂಡು ನೋಡಿದ್ದಾರೆ, ಸಂತೋಷಪಟ್ಟಿದ್ದಾರೆ, ಫೋಟೋಗಳು ತೊಗೊಂಡಿದ್ದಾರೆ ಪ್ರಕೃತಿದ್ದು. ಆ ಥರ ತೊಗೊಳ್ಳಿ. ಆದರೆ ಇವರೇ ಜಲಪಾತದಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಫೋಟೋಗಳು ವೀಡಿಯೋಗಳು ತೊಗೊಂಡಿದ್ದಾರೆ ನೋಡಿ. ಆ ವೀಡಿಯೋ ಕೊನೆಯ ವೀಡಿಯೋ ಆಯಿತು, ಇವು ಕೊನೆಯ ಫೋಟೋಗಳಾಯಿತು ನೋಡಿ. ಈ ರೀತಿ ಆಯಿತು ಸ್ನೇಹಿತರೆ. ಯಾಕಂದರೆ ಪದೇ ಪದೇ ನಾನು ಈ ರೀತಿ ಕೋಪದಿಂದ ಹೇಳ್ತಿರೋದು, ಮುಂದೆ ಎಲ್ಲ ಕಡೆ ಜಲಾಶಯಗಳು ತುಂಬ್ತವೆ, ಅವೆಲ್ಲ ನೋಡೋಕ್ಕೆ ಹೋಗ್ತೀರಾ. ನೀರನ್ನು ನೋಡೋದು, ಜಲಾಶಯಗಳು ನೋಡೋದು, ನಿಮ್ಮ ಕೆರೆ ಕುಂಟೆಗಳನ್ನು ಹರಿಯೋದನ್ನು ನೋಡೋದು ತಪ್ಪಲ್ಲ. ಆದರೆ ಅದರಲ್ಲಿ ನೀರದಲ್ಲಿ ನೀವು ಇಳಿಬೇಕಂತ ಹೇಳ್ತೀನಿ ನೋಡಿ. ನನ್ನ ಒಬ್ಬ ಆತ್ಮೀಯ ಗೆಳೆಯ ಒಬ್ಬರಿದ್ದ, ಆತನ ಹೆಂಡತಿಗೆ ಅಷ್ಟೇ ತುಂಬ ಹುಚ್ಚು, ನೀರು ಹುಚ್ಚು. ಅಂದರೆ ಎಲ್ಲಾದರೂ ಹೋಗ್ತಾಯಿದ್ರೆ ಸಾಕು, ನೀರು ಕಾಣಿದ್ರೆ ರೀ ಹೋಗೋಣ ರೀ ಅಂತ ಹೇಳ್ಕೊಂಡು ಹೋಗೋದು, ಇಳಿಯೋದು. ಒಂದ್ಸಲಿ ಪಾಪ ತುಂಬ ಹೆಂಡತಿ ಏನು ಹೇಳಿದ್ರು ಇಲ್ಲ ಅಂತ ಹೇಳಲ್ಲ, ತೋರಿಸ್ತಾನೆ, ಏನೇನೋ ಕರ್ಕೊಂಡು ಹೋಗ್ತಾಯಿದ್ದ ನಮ್ಮ ಸ್ನೇಹಿತ. ಒಂದ್ಸಲಿ ಹೀಗೆ ನೀರಲ್ಲಿ ಎಲ್ಲರೂ ನೋಡ್ತಿರ್ತಾರೆ, ಇವರು ನೋಡಿ ತುಂಬ ಹೊತ್ತಿರ್ತಾರೆ, ಓಡಿ ಬಂದುಬಿಡಲ್ಲ. ಅವರು ಹಾಗೆ ನೋಡ್ಕೊಂಡು ಇರ್ತಾರೆ. ಈ ನಮ್ಮ ಸ್ನೇಹಿತರಿಗೆ ಅದರಲ್ಲಿ ಎಲ್ಲೋ ಆ ನೀರಿನಲ್ಲಿ ಎಲ್ಲಿ ಬಂತು ಅನ್ನೋ ಒಂದು ಹಾವು ಬಂದು ಕಾಲಿಗೆ ಕಚ್ಚಿಬಿಡುತ್ತೆ. ಇರ್ಕೊಂಡು ಹಂಗೆ ಏನೋ ಕಚ್ಚಿತು ಅಂತ ಹೇಳಿ ನೋಡ್ತಾರೆ, ಹಾವು ಜೋರಾಗಿ ಬರ್ತಾರೆ, ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ. ಏನಂದರೆ ದೇವ್ರ ದಯಕ್ಕೆ ಏನಾಗಿಲ್ಲ, ಒಂದು ದಿವಸ ಅಡ್ಮಿಟಾಗಿ ಬದುಕೊಂತಾರೆ. ಅದಕ್ಕೆ ನಾನು ಹೇಳೋದು, ನೀರಲ್ಲಿ ಇಳಿಯೋದು ಕೂಡ ತಪ್ಪೆ. ಯಾಕಂದರೆ ನೀರಲ್ಲಿ ಜಲಪಾತಗಳಿಂದ ಎಲ್ಲೆಲ್ಲಿಂದ ಹಾವುಗಳು ಬರ್ತಾ ಇರ್ತವೆ. ತಮಾಷೆ ಅಲ್ಲ ರೀ. ಆತ ನೋಡ್ಕೊಂಡಿದ್ದು ಒಳ್ಳೇದಾಯಿತು. ಹಾವು ಅದು ಆತನ ಕಚ್ಚಿಬಿಟ್ಟು ಪಕ್ಕದಲ್ಲಿ ಆತನ ಹೆಂಡತಿ ಹತ್ರ ಹೋದಾಗ ಆತವೇ ಹಾವ್ರಿ ಅಂತ ಹೇಳಿದಾಗ ನೋಡ್ಕೊಂಡಿದ್ದಾನೆ. ಆತನಿಗೆ ಸ್ವಲ್ಪ ರಕ್ತ ಬಂದಿತ್ತು, ಅದನ್ನ ನೋಡಿಕೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತಾರೆ. ಇಂಜೆಕ್ಷನ್ ತಗೊಂಡು 24 ಗಂಟೆ. ಅಕಸ್ಮಾತ್ ಏನಾದರೂ ಆಗಿದ್ದರೆ ಆತನಿಗೆ ಮಗು ಏನಾಗ್ತಾಯಿತ್ತು, ಆ ಹುಚ್ಚಿತ ಹೆಂಡತಿ ಏನಾಗೋದು ಹೇಳಿ. ಅದಕ್ಕೆ ಹುಚ್ಚಿ ಇರಬೇಕು, ಅತಿ ಹೆಚ್ಚು ಇರಬಾರ್ದು. ಹಾಗಾಗಿ ಸ್ನೇಹಿತರೆ, ನಾನು ಅದನ್ನೇ ಹೇಳೋದು, ದಯಮಾಡಿ ಪ್ರಕೃತಿನಿ ನೋಡಿ ಆನಂದಿಸಿ ದೂರದಿಂದ. ಆದರೆ ಇಳಿದು ನೋಡ್ಬೇಕನ್ನೋದು ಮಾಡೋಕ್ಕೆ ಹೋಗ್ಬಿಡಿ. ಈ ರೀತಿ ಇವತ್ತು 9 ಜನ ಮಹಾರಾಷ್ಟ್ರದ ಈ ಜಲಾಶಯದಲ್ಲಿ ಸತ್ತೋಗಿರೋದು ನೋಡಿದ್ರೆ ರೋಮ್ ಹತ್ರ ಮೈ ಜುಮ್ ಮಾಡುತ್ತೆ. ಹಾಗಾಗಿ ದಯಮಾಡಿ ಇಂಥ ಘಟನೆಗಳನ್ನು ನೀವು ಉದಾಹರಣೆಗಳು ಆಗಬೇಡಿ. ಬೇರೆ ಈ ಉದಾಹರಣೆಗಳಿಂದ, ಈ ಘಟನೆಯಿಂದ ತಾವು ಎಚ್ಚರ ವಹಿಸಿ ಅಂಥೇಳಿ ನಾನು ಈ ಸುದ್ದಿ ಮಾಡಿದ್ದೀನಿ. ದಯಮಾಡಿ ತಮ್ಮ ಎಲ್ಲ ಸ್ನೇಹಿತರಿಗೆ, ನೆಂಟರಿಗೆ, ಬಂಧುಗಳಿಗೆಲ್ಲ ಈ ಸುದ್ದಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಲೈಕ್ ಮಾಡೋದು ಮರಿಬೇಡಿ. ನಮಸ್ಕಾರ, ಧನ್ಯವಾದಗಳು.